ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಇವತ್ತು ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬಾಯಲ್ಲಿ ಇಟ್ಟ ತಕ್ಷಣ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮೈಸೂರು ಪಾಕ್ ಮಾಡೋದಕ್ಕೆ ಅಳತೆ ಬಹಳ ಮುಖ್ಯ ಆಗಿರುತ್ತೆ. ನಾನು ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಅದೇ ಕಪ್ ಅಳತೆಯಲ್ಲಿ ನಾನು 2 ಕಪ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಫುಲ್ಲು. ಮತ್ತು ಅದೇ ಕಪ್ ಅಳತೆಯಲ್ಲಿ ನಾನು 2 ಕಪ್ ಆಗೋಷ್ಟು ತುಪ್ಪ ತೊಗೋತಾ ಇದ್ದೀನಿ ನೋಡಿ. ಈ ತುಪ್ಪ ಬಂದು ಮನೇಲೇ ಮಾಡಿದ್ದು. ಹಾಗೆ ಜೊತೆಯಲ್ಲಿ ನಾನು 4 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ತುಂಬ ಗಮ್ ಅಂತ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಜೊತೆಯಲ್ಲಿ ಅದೇ ಕಪ್ ಅಳತೆಯಲ್ಲಿ 1 ಕಪ್ ನೀರು ತಗೋಬೇಕು ನೋಡಿ ಸ್ನೇಹಿತರೆ. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಆದ ತಕ್ಷಣ ನಾನು ತೊಗೊಂಡಿದ್ನೆಲ್ಲ 1 ಕಪ್ಪು ಕಡಲೆ ಹಿಟ್ಟನ್ನು ಅದನ್ನು ಈ ಥರ ಕ್ಲೀನಾಗಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಬಿಸಿ ಮಾಡಿಕೊಂಡು ಜರಡಿ ಹಿಡಿಯೋದ್ರಿಂದ ಯಾವುದೇ ಥರ ಗಂಟು ಇರೋದಿಲ್ಲ, ಏನೂ ಇರೋದಿಲ್ಲ, ಕ್ಲೀನಾಗಿ ಚೆನ್ನಾಗಾಗುತ್ತೆ, ಸ್ಮೂತಾಗಿ ಬರುತ್ತೆ. ಈಗ ಮತ್ತೆ ನಾನು ಬಾಣಲಿ ಇಡ್ತಾಯಿದ್ದೀನಿ. ನಾನು ತೊಗೊಂಡಿದ್ದಂತಹ 1 ಕಪ್ ನೀರನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ನಾನು ತೊಗೊಂಡಿದ್ದಂತಹ 2 ಕಪ್ ಸಕ್ಕರೆನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದು ಕ್ಲೀನಾಗಿ ಕರಗಬೇಕು. ಕರಗಿದ ನಂತರ ನಾವು ತೊಗೊಂಡಿರೋ ತುಪ್ಪನ ಇದಕ್ಕೆ ಹಾಕಬೇಕು ನೋಡಿ ಸ್ನೇಹಿತರೆ. ಕರಗಿದೆ, ಅದಕ್ಕೆ ನಾನು ತೊಗೊಂಡಿರೋಂಥ ತುಪ್ಪ ಎಲ್ಲನೂ ಹಾಕ್ತಾ ಇದ್ದೀನಿ. ಈ ಥರ ಕ್ಲೀನಾಗೆ ತುಪ್ಪ ಚೆನ್ನಾಗಿ ಕಾಯ್ತಾ ಇರೋದು ಗೊತ್ತಾಗ್ತದೆ ನೋಡಿ. ಈ ಥರ ಚೆನ್ನಾಗಿ ಕಾದಿರೋದು ಗೊತ್ತಾದ್ಮೇಲೆ ನಾವು ತೊಗೊಂಡಿರೋ ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ಸ್ವಲ್ಪನೇ ಉದುರಿಸ್ತಾ ಬರಬೇಕು. ಸ್ಪೂನಲ್ಲಿ ಕೈ ಆಡ್ತಾನೆ ಇರಬೇಕು. ಬಾಣಲಿನ ಕ್ಲೀನಾಗಿ ಕೈ ಆಡ್ತಾನೆ ಇರಬೇಕು, ಯಾಕಂದರೆ ಗಂಟೇನೂ ಆಗಬಾರ್ದಲ್ವ. ಅದಕ್ಕೆ ಕ್ಲೀನಾಗಿ ಈ ಥರ ಕೈ ಆಡ್ತಾಯಿದ್ರೆ ಒಂದು ಹದ ಬರೋದು ನಿಮ್ಗೆ ಗೊತ್ತಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನು ತೊಗೊಂಡಿದ್ನಲ್ಲ ಏಲಕ್ಕಿಕಾಯಿ ಪೌಡ್ರನ್ನ, ಅದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿರುಗಿಸಿ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡ್ಬನ್ನಿ. ಬಾಣಲಿಗೆ ಅಂಟಬಾರ್ದು, ಅಂಟೋದು ನಿಮಗೆ ಗೊತ್ತಾಗುತ್ತೆ. ಅಂಟಿದರೆ ಇನ್ನೂ ಆಗಲ್ಲ ಅಂತ. ಬಾಣಲಿ ಅಂಟದೇ ಕ್ಲೀನಾಗಿ ಬರುತ್ತೆ ಫುಲ್ಲು ಪಾಕ. ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಹೊತ್ತು ಬಿಟ್ಟರೆ ಉಡುಡಿಯಾಗಿ ಹೋಗುತ್ತೆ ನೋಡಿ ಸ್ನೇಹಿತರೆ. ಈಗ ಇದು ಕರೆಕ್ಟಾಗಿ ಆಗಿದೆ. ನಾನು ಅಷ್ಟರಲ್ಲಿ ಒಂದು ತಟ್ಟೆಗೆ ಕ್ಲೀನಾಗಿ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೆ. ಈಗ ತಟ್ಟೆಗೆ ಈ ಥರ ಕ್ಲೀನಾಗಿ ಹಾಕಿದ್ದೀನಿ. ಎಲ್ಲ ಬಿಸಿಲಿದ್ದಾಗಲೇ ಈ ಥರ ಸಮ ಮಾಡ್ಕೋಬೇಕು. ಸಮ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈಗ ಇದು ಆರಿದ ತಕ್ಷಣ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ. ತುಂಬ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟೊಂದು ಚೆನ್ನಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.